Hello dear students, welcome to Singstyle of Maths. So now KCET previous year questions na discuss ಮಾಡ್ತಾ ಇದ್ವಿ, that to chapter wise, right? So now today's chapter is statistics and particularly ನಾವು discuss ಮಾಡ್ತಿರೋದು past 7 years ಮಾತ್ರ, that is from 2018 to 2024. Okay, right? So let us begin. ಇಲ್ಲಿ ಬಂದ್ಬಿಟ್ಟು 2018 ಅಲ್ಲಿ ಕೇಳಿಲ್ಲ, ಬಟ್ 2019 ಇಂದ ಇದುವರೆಗೂ ಕಂಪ್ಲೀಟ್ಲಿ ಎವ್ರಿ ಇಯರ್ ಒನ್ ಕ್ವಶನ್ ಕಂಪಲ್ಸರಿ. ಓಕೆ, ಸೊ 2018 ಕೊಟ್ಟಿಲ್ಲ, 2019 ಅಲ್ಲಿ ಮೀನ್ ಅಂಡ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ 100 ಐಟಮ್ಸ್ ಆರ್ 50 and 4 ರೆಸ್ಪೆಕ್ಟಿವ್ಲಿ. ದ ಸಮ್ ಆಫ್ ಆಲ್ ಸ್ಕ್ವೇರ್ಸ್ ಆಫ್ ದ ಐಟಮ್ಸ್ ಈಸ್, ಅಂದ್ರೆ ಏನು ಕೊಟ್ಟಿದ್ದಾರೆ ಫಸ್ಟ್ ಕ್ವೆಶನ್ ನಂಬರ್ 1. ವಾಟ್ ಈಸ್ ಗಿವೆನ್? ದೇ ಹ್ಯಾವ್ ಗಿವೆನ್ ಯು ಮೀನ್, that is nothing but 50. Total number of observations ಎಷ್ಟು 100 and standard deviation ಒಂದು ಕೊಟ್ಟಿದ್ದಾರೆ ಎಷ್ಟು 4, right? They are given a standard deviation. ಈಗ ಅವ್ರು ಕೇಳಿರೋದೇನು sum of the squares of these observations, right? ಸೊ ನಮಗೆ ಗೊತ್ತಿದೆ ಸಿಗ್ಮಾ is equal to, ಅಂದ್ರೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಫಾರ್ಮುಲಾ ಗೊತ್ತಿದೆ, summation xi square by n minus x bar whole square. See, as per situation ಸ್ವಲ್ಪ ಆಲ್ಟ್ರೇಷನ್ಸ್ ಇರುತ್ತೆ ಫಾರ್ಮುಲಾದಲ್ಲಿ, ದಟ್ ಡಿಪೆಂಡ್ಸ್ ಆನ್ ದ ಕ್ವಶನ್. ಓಕೆ, ಗಿವನ್ ಏನಿದೆ ಅದರ ತಕ್ಕಂತೆ ತಗೋಬೇಕು, ರೈಟ್? ನೆಕ್ಸ್ಟ್ ಸಿಗ್ಮಾ ಸ್ಕ್ವೇರ್ ಮಾಡಿದ್ರೆ, ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್ ಮಾಡಿದ್ರೆ ಸ್ಕ್ವೇರ್ ರೂಟ್ ಕ್ಯಾನ್ಸಲ್. ಈ ಎಕ್ಸ್ ಬಾರ್ ಸ್ಕ್ವೇರ್ ಈ ಕಡೆ ಬಂದರೆ ಏನಾಗುತ್ತೆ, ಪ್ಲಸ್ ಎಕ್ಸ್ ಬಾರ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಸಮೇಷನ್ ಎಕ್ಸ್ ಐ ಸ್ಕ್ವೇರ್ ಬೈ ಎನ್. ಸೊ ನಮಗೆ ಸಮೇಷನ್ ಎಕ್ಸ್ ಐ ಸ್ಕ್ವೇರ್ ಬೇಕಲ್ಲ, ಇದನ್ನು ಈ ಕಡೆ ಕಳಿಸಿದ್ರೆ ಏನಾಗುತ್ತೆ, ಸಮೇಷನ್ ಎಕ್ಸ್ ಐ ಸ್ಕ್ವೇರ್ ಇಸ್ ಈಕ್ವಲ್ ಟು ಎನ್ ಇಂಟು ಸಿಗ್ಮಾ ಸ್ಕ್ವೇರ್ ಪ್ಲಸ್ ಎಕ್ಸ್ ಬಾರ್ ಹೋಲ್ ಸ್ಕ್ವೇರ್. ಸೊ ದಟ್ ಈಸ್ ನಥಿಂಗ್ ಬಟ್ ಎನ್ ಅಂದರೆ ಎಷ್ಟು 100. ಸಿಗ್ಮಾ ಸ್ಕ್ವೇರ್ ಮೀನ್ಸ್ 4 ಸ್ಕ್ವೇರ್ ಈಸ್ 16 ಪ್ಲಸ್ 50 ಸ್ಕ್ವೇರ್ 2500. ಸೊ ದ ಆನ್ಸರ್ ಈಸ್ ಲಿಟ್ರಲಿ 251600. Okay, option A. 251600, right? Correct tane? Option A is the right answer. Okay, coming to next question. 2019 ಆಯಿತು ಅಂದರೆ 20 ಅಲ್ಲಿ ಕೇಳಿರೋ ಕ್ವಶನ್. ಓಕೆ, ಸೊ ಎವ್ರಿ ಇಯರ್ ಜಸ್ಟ್ ಒನ್ ಕ್ವೆಶನ್ ಫ್ರಮ್ ದಿಸ್ ಚಾಪ್ಟರ್. 2020 ಕ್ವಶನ್. ದ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ದ ಡೇಟಾ ಈಸ್, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಏನಾಗುತ್ತೆ ಅಂತ ಕೇಳಿದ್ದಾರೆ, ರೈಟ್? ಸೊ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಹೇಗೆ ಫೈಂಡ್ ಮಾಡ್ತೀರಾ ನೀವು? ನಾರ್ಮಲಿ ಸಿಗ್ಮಾ ಈಸ್ ಈಕ್ವಲ್ ಟು ಸಮೇಷನ್ ಎಕ್ಸ್ ಐ ಸ್ಕ್ವೇರ್ ಬೈ ಎನ್ ಬೈ ಎಕ್ಸ್ ಬಾರ್ ಹೋಲ್ ಸ್ಕ್ವೇರ್. ಇದು ಜನರಲ್ ಫಾರ್ಮುಲಾ. ಆ್ಯಂಡ್ ಇನ್ ಕೇಸ್ ಅವರು ಡೇಟಾ ಪಾಯಿಂಟ್ಸ್ ಕೊಟ್ಬಿಟ್ಟಿದ್ದಾರೆ ಅಂದರೆ ನಾವು ಇನ್ನೂ ಈಸಿಯಾಗಿ ಫೈಂಡ್ ಮಾಡ್ಬೋದು. ದಟ್ ಈಸ್ ಸಮೇಷನ್ ಆಫ್ ಎಕ್ಸ್ ಐ ಮೈನಸ್ ಎಕ್ಸ್ ಬಾರ್ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಎನ್. ದಿಸ್ ಈಸ್ ಫಾರ್ ಅನ್ಗ್ರೂಪ್ಡ್ ಡೇಟಾ, ರೈಟ್? ನಾವು ಥಿಯರಿಯಲ್ಲಿ ಇದನ್ನು ಕಲಿತೀವಿ. ಸೊ ಸಿಗ್ಮಾ ಈಸ್ ಈಕ್ವಲ್ ಟು ಸಮೇಷನ್ ಎಕ್ಸ್ ಐ ಮೈನಸ್ ಎಕ್ಸ್ ಬಾರ್. ಫಸ್ಟ್ ಎಕ್ಸ್ ಬಾರ್ ಕಂಡುಹಿಡಿದು ಸೈಡಿಗೆ 6 + 7 + 8 ಅಂತಂದರೆ ಎಷ್ಟಾಗುತ್ತೆ 21. ಯಾಕಂದರೆ 8 ಒಂದು ಈ ಕಡೆ ಕೊಟ್ಟರೆ 7 ಆಗುತ್ತೆ. 7 7 7 ಅಂದರೆ 21. 21 + 9 ಅಂತಂದರೆ 30. 30 + 10 40. 40 ಡಿವೈಡೆಡ್ ಬೈ ಹೌ ಮೆನಿ ಅಬ್ಸರ್ವೇಷನ್ 1 2 3 4 5. ದೇರ್ಫೋರ್ ಎಕ್ಸ್ ಬಾರ್ ಎಷ್ಟಾಯಿತು 8. ಈಗ ಎಕ್ಸ್ ಬಾರ್ ವ್ಯಾಲ್ಯೂ ಏನಿದೆಯಲ್ಲ, ಈ ಎಕ್ಸ್ ಐ ವ್ಯಾಲ್ಯೂಸಲ್ಲಿ ಮೈನಸ್ ಮಾಡಿರಿ. 8 - 6 2 ಎಕ್ಸ್ ಸಮೇಷನ್ ಆಫ್ ದಿಸ್ ಸ್ಕ್ವೇರ್ 2 ಸ್ಕ್ವೇರ್ ಈಸ್ 4 ಪ್ಲಸ್ ನೆಕ್ಸ್ಟ್ 8 - 7 1 1 ಸ್ಕ್ವೇರ್ 9 1 8 - 8 0 9 - 1 ಓಕೆ 10 - 8 2 2 ಸ್ಕ್ವೇರ್ 4 ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಅಬ್ಸರ್ವೇಷನ್ಸ್. ಹೌ ಮೆನಿ ಆರ್ ದೇರ್? ಎಷ್ಟಿದೆ? 5 ಅಬ್ಸರ್ವೇಷನ್. ಸೊ 4 + 4 8 9 10. 10 ಬೈ 5 ಅಂತ ಅಂದರೆ ಎಷ್ಟು 5 1 5 2. ಸೊ ವಿಚ್ ಈಸ್ ಈಕ್ವಲ್ ಟು √2. Okay, so √2 is the right answer. Option D. Coming to the next question. The standard deviation of the numbers 1 2 3 4 5 6 ಅಲ್ಲಿಲ್ಲ, ಆದರೆ ಅದನ್ನು ನಾವು ಆ ರೀತಿ ರೀಡ್ಔಟ್ ಮಾಡ್ಬೋದು. ಯಾಕೆ ಅಂತಂದರೆ ಅಬ್ಸರ್ವ್ ಮಾಡಿ, ನಿಮಗೆ ಯಾವುದೇ ನಂಬರ್ಸಿಂದು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕೇಳಿದ್ರೆ ನೆನಪಿರಲಿ ದಟ್ ಇದರಲ್ಲಿ ನಾನೊಂದು ಸ್ಪೆಸಿಫೈಡ್ ಅಂದರೆ ಒಂದು ಕಾನ್ಸ್ಟೆಂಟ್ ಟರ್ಮ್ನ ಮೈನಸ್ ಮಾಡಿಬಿಟ್ರೆ, ಈ ಫುಲ್ ಅಬ್ಸರ್ವೇಷನ್ಸಲ್ಲಿ ಒಂದೇ ಕಾನ್ಸ್ಟೆಂಟ್ ಟರ್ಮ್ನ ಮೈನಸ್ ಮಾಡಿದ್ರೆ ನಮಗೆ ಸಿಗುವಂತಹ ವ್ಯಾಲ್ಯೂ ಏನಿದೆಯಲ್ಲ ಅದರದ್ದು ಸ್ಟ್ಯಾಂಡರ್ಡ್ ಡಿವಿಯೇಷನು ಮತ್ತು ಇದರದ್ದು ಅಂದರೆ ಚೇಂಜ್ ಮಾಡೋದಕ್ಕಿಂತ ಮುಂಚೆ ಇತ್ತಲ್ಲ ಅದರದ್ದು ಸ್ಟ್ಯಾಂಡರ್ಡ್ ಡಿವಿಯೇಷನಲ್ಲಿ ಏನೂ ತೊಂದರೆ ಆಗೋದಿಲ್ಲ. ಮೀನ್ಸ್ ವಿ ಕ್ಯಾನ್ ಚೇಂಜ್ ದಿಸ್ ಒನ್. ಸೊ 31 32 ಕಷ್ಟ ಆಗುತ್ತೆ. 30 ಮೈನಸ್ ಮಾಡ್ಕೊಂಬಿಟ್ರಿ ಎಲ್ಲ ಕಡೆ, ಅವಾಗೇನಾಗುತ್ತೆ 1 2 3
31 ಅಲ್ಲಿ 30 ಹೋದರೆ 1, 32 ಅಲ್ಲಿ 30 ಹೋದರೆ 2, 33 ಅಲ್ಲಿ 30 ಹೋದರೆ 3, ಈ ಥರ 1 2 3 ಅಪ್ ಟು 17. ಓಕೆ, ಸೊ ನಮಗೆ ಒಂದು ಫಾರ್ಮುಲಾ ಇದೆ. ಸಮ್ ಆಫ್ ದ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ದ ಫಸ್ಟ್ n ನ್ಯಾಚುರಲ್ ನಂಬರ್ಸ್ ಅಂತ ಅಂದರೆ ಏನಿದೆ ಅಂದರೆ ಸಿಗ್ಮಾ ಇಸ್ ಈಕ್ವಲ್ ಟು, ನೆನ್ಪಿಟ್ಕೊಳ್ರಿ ಇದು ಕೂಡ n ಸ್ಕ್ವೇರ್ ಮೈನಸ್ 1/12. ಇಲ್ಲಿ n ಎಷ್ಟಿದ್ವು 17 ತಾನೆ, 17 ಸ್ಕ್ವೇರ್ ಮೈನಸ್ 1/12 which is equal to 17 square means 289 minus 100 288. So what is the answer? 6 2s 6 4s 24. Next ಈ ಕಡೆ 4 ಬಂದರೆ 6 8s. Next 2 1s 2 2s 2 4s. That is nothing but sigma is equal to root 24, which is nothing but 4 6 4 ಹೊರಗೆ ಬಂದರೆ 2 root 6. So option C is the right answer. ಅರ್ಥ ಆಯ್ತಲ್ಲ? Coming to next question. If the standard deviation of the numbers -1, 0, 1, k is root 5 where k greater than 0, then k is equal to, k value ಏನಾಗುತ್ತೆ ಅಂತ ಕೇಳಿದ್ದಾರೆ. ಅರ್ಥ ಆಯ್ತಲ್ಲ? So how will you find this question? Simple, a bit ಏನನ್ಸುತ್ತೆ ಕಾಂಪ್ಲಿಕೇಟ್ ಅನಿಸ್ಬೋದು, ಬಟ್ ಅಷ್ಟಿಲ್ಲ, ರೈಟ್? So here we are using the formula standard deviation is equal to summation of xi square by n minus summation xi by n whole square. Okay, which is nothing but again same x bar value ತಾನೆ ಇದು summation xi by n ಅಂದರೆ, ರೈಟ್? ಬಟ್ ರಿಕ್ವೈರ್ಮೆಂಟ್ ಹೇಗಿದೆಯೋ ಅದ್ರ ತಕ್ಕಂತೆ ನಾವು ಫಾರ್ಮುಲಾ ಯೂಸ್ ಮಾಡಿದ್ದೇವೆ. ಸಿಗ್ಮಾ ಇಸ್ ಈಕ್ವಲ್ ಟು, ಸಿಗ್ಮಾ ಅವರೇ ಕೊಟ್ಟಿದ್ದಾರೆ ಅನ್ಸುತ್ತೆ ನೋಡಿ, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಎಷ್ಟು ರೂಟ್ 5. ಸೊ ನಾವೇನು ಮಾಡೋಣ, ಸ್ಕ್ವೇರಿಂಗ್ ಫಸ್ಟ್ ರೂಟ್ ತೆಗೆದು ಬಿಡೋಣ. ಸ್ಕ್ವೇರಿಂಗ್ ಮಾಡಿದ್ರೆ ರೂಟ್ 5 ಹೋಲ್ ಸ್ಕ್ವೇರ್ ಅಂದರೆ 5 ಆಗುತ್ತೆ. 5 ಇಸ್ ಈಕ್ವಲ್ ಟು ಸಮೇಷನ್ xi ಹೋಲ್ ಸ್ಕ್ವೇರ್. xi ಅಂದರೆ ಎಷ್ಟು, -1 ಹೋಲ್ ಸ್ಕ್ವೇರ್ ಪ್ಲಸ್ 0 ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್ ಪ್ಲಸ್ k ಸ್ಕ್ವೇರ್ ಬೈ ಎಷ್ಟಿದ್ದಾವೆ ಅಬ್ಸರ್ವೇಷನ್ಸು 4. ದಿಸ್ ಈಸ್ ಒನ್ ವ್ಯಾಲ್ಯೂ ಮೈನಸ್ ಸಮೇಷನ್ xi ಬೈ n. ಸಮೇಷನ್ xi ಅಂದರೆ ಎಷ್ಟು, ಮೈನಸ್ ಪ್ಲಸ್ 1 ಪ್ಲಸ್ k ಡಿವೈಡೆಡ್ ಬೈ ಟೋಟಲ್ ಇದ್ರದ್ದು ಸ್ಕ್ವೇರ್ ಆ್ಯಕ್ಚುಲಿ, ಹೌದಲ್ವಾ? ಸೊ ಇದೇ ತಾನೇ ಅಬ್ಸರ್ವೇಷನ್ಸ್ ನೋಡ್ರಿ, -1 0 1 k. Therefore simplify this one, you will get the answer 5 is equal to k square plus 2/4 minus -1 plus 1 cancel, k square by 4 square 16. 16 is the LCM. 16 LCM ತಗೊಂಡ್ರೆ ನಮಗೇನು ಸಿಗುತ್ತೆ, 4 into k square plus 2 minus k square. This is 5. If 16 ನ ಈ ಕಡೆ ಕಳಿಸಿದ್ರೆ 80 is equal to 4k square plus 4 2s are 8 minus k square. Okay, so what will you get? You want k value, right? 80 ನ ಈ ಕಡೆ ಕಳಿಸಿ, 8 ನ ಈ ಕಡೆ ಕಳಿಸಿದ್ರೆ 80 ಅಲ್ಲಿ 8 ಹೋದರೆ ಎಷ್ಟು, 72 is equal to 4 minus 1 3k square, 3 1s 3 2s 1 carry 4s. k square is equal to 24 means k is equal to ಎಷ್ಟಾಗುತ್ತೆ, k is equal to square root of 24, which is nothing but 4 6 again 2 root 6 is the right answer. So option D is the right answer. ಅರ್ಥ ಆಯ್ತಲ್ಲ? Coming to next question which was asked in 2023. Okay, the mean of 100 observations is 50 and standard deviation is 5. Then the sum of squares, same like this problem 2019 ಅಂತ ಸಾಲ್ವ್ ಮಾಡೋದಲ್ಲ, ಸೇಮ್ ಅದೇ ಥರ ಇದೆ. ಪಾಸ್ ಮಾಡಿಬಿಟ್ಟು ನೀವೇ ಟ್ರೈ ಮಾಡ್ಬೋದು ಬೇಕಿದ್ರೆ. ಓಕೆ, ಸೊ ಲೆಟ್ ಅಸ್ ಟ್ರೈ. ಸಿಗ್ಮಾ, ದೆನ್ ದ ಸಮ್ ಆಫ್ ಸ್ಕ್ವೇರ್ಸ್, ರೈಟ್? ಏನು ಕೊಟ್ಟಿದ್ದಾರೆ ನೋಡಿ, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಈಸ್ ಈಕ್ವಲ್ ಟು 5 ಕೊಟ್ಟಿದ್ದಾರೆ. ಸ್ಟ್ಯಾಂಡರ್ಡ್ ಡಿವಿಷನ್ ಈಸ್ ಈಕ್ವಲ್ ಟು ನಮ್ಮ ಹತ್ರ ಫಾರ್ಮುಲಾ ಏನಿದೆ, ಸಮೇಷನ್ xi ಸ್ಕ್ವೇರ್ ಬೈ n ಮೈನಸ್ x ಬಾರ್ ಹೋಲ್ ಸ್ಕ್ವೇರ್. ಯಾಕೆ x ಬಾರ್ ತೊಗೊಂಡ್ವಿ ಅಂತಂದರೆ ಅವರೇ ಮೀನ್ ವ್ಯಾಲ್ಯೂ ಕೊಟ್ಟಿದ್ದಾರೆ ನಮಗೆ 50 ಅಂತ, ಹಾಗಾಗಿ ಯೂಸ್ ಆಗುತ್ತೆ. ನಾವು ಇದನ್ನು ಈ ಕಡೆ ಕಳಿಸಿದ್ರೆ ಏನಾಗುತ್ತೆ, ಸಿಗ್ಮಾ ಸ್ಕ್ವೇರ್ ಆಗುತ್ತೆ. ಐ ಮೀನ್ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್ ಮಾಡಿದ್ರೆ ಸ್ಕ್ವೇರ್ ರೂಟ್ ರಿಮೂವ್. ಸಿಗ್ಮಾ ಎಷ್ಟು 5 ಸ್ಕ್ವೇರ್ ಅಂದರೆ 25, ಸೊ ಸ್ಕ್ವೇರ್ ರೂಟ್ ರಿಮೂವ್ಡ್. ನೆಕ್ಸ್ಟ್ ಸಮೇಷನ್ xi ಸ್ಕ್ವೇರ್ ನಾವು ಕಂಡುಹಿಡಬೇಕು ಬೈ n ಅಂತ ಅಂದರೆ ಅಬ್ಸರ್ವೇಷನ್ಸ್ ಎಷ್ಟು 100 ಮೈನಸ್ x ಬಾರ್ ಹೋಲ್ ಸ್ಕ್ವೇರ್. x ಬಾರ್ ಅಂತ ಅಂದರೆ ಎಷ್ಟು ಕೊಟ್ಟಿದ್ದಾರೆ 50, ಸೊ 50 ಹೋಲ್ ಸ್ಕ್ವೇರ್. ಇದನ್ನು ಈ ಕಡೆ ಕಳಿಸಿದ್ರೆ ನಮಗೆ ಆನ್ಸರ್ ಏನಾಗುತ್ತೆ, 25 ಪ್ಲಸ್ 50 ಸ್ಕ್ವೇರ್ ಅಂತ ಅಂದರೆ 2500 ಈಸ್ ಈಕ್ವಲ್ ಟು ಸಮೇಷನ್ xi ಸ್ಕ್ವೇರ್ ಬೈ 100, ರೈಟ್? ನಮಗೆ ಬೇಕಿರೋದು ಸಮೇಷನ್ xi ಸ್ಕ್ವೇರ್ ಅಷ್ಟೇ. ಸಮೇಷನ್
xi ಸ್ಕ್ವೇರ್ ಅಷ್ಟೇ. ಆ 100 ಈ ಕಡೆ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಆ್ಯಕ್ಚುಲಿ ಇದು ಆ್ಯಡ್ ಮಾಡಿದ್ರೆ ಏನು ಸಿಗುತ್ತೆ 2525. 100 ಈ ಕಡೆ ಮಲ್ಟಿಪ್ಲೈ ಮಾಡಿದ್ರೆ 252500 ಸಿಗುತ್ತೆ. ಇಸ್ ದೇರ್ ಎನಿ ಸಚ್ ಆಪ್ಷನ್? ಎಸ್, ಡೆಫಿನೆಟ್ಲಿ ಆಪ್ಷನ್ ನಂಬರ್ ಡಿ. Okay, so that is the right answer. Coming to one more question, the last question under 2024 alli keliro question. Let A, B, C, D, E be the observations with mean m and standard deviation s. The standard deviation of the observation a plus k, b plus k, c plus k, d plus k, e plus k is. ಅಂದ್ರೆ ಏನು, ಒಂದಿಷ್ಟು ಅಬ್ಸರ್ವೇಷನ್ಸ್ ಇದಾವೆ. ಓಕೆ, ಅದರದ್ದು ಮೀನ್ ವ್ಯಾಲ್ಯೂ ಎಮ್, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಎಸ್ ಆಗುತ್ತೆ. ಅವ್ರು ಏನು ಹೇಳಿದ್ದಾರೆ, ಆ ಅಬ್ಸರ್ವೇಷನ್ಸ್ಗೆ ಒಂದು ಕಾನ್ಸ್ಟೆಂಟ್ ಕೇನ ಆ್ಯಡ್ ಮಾಡಿದಾಗ ಅವಾಗ ಅದರದ್ದು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಏನಾಗುತ್ತೆ ಅಂತ ಕೇಳಿದ್ದಾರೆ. ಇದು ನೀವು ಥಿಯರಿಟಿಕಲಿ ನೆನ್ಪಿಟ್ಕೋಬೇಕು. ಏನಂತ ಅಂದರೆ, ಅವಾಗ ತಾನೇ ಹೇಳಿದೆ, ನಾವು ಯಾವುದೋ ಒಂದು ಕಾನ್ಸ್ಟೆಂಟ್ ಟರ್ಮ್ನ ಆ್ಯಡ್ ಅಥವಾ ಸಬ್ಟ್ರಾಕ್ಟ್ ಮಾಡಿದ್ರೆ ನಮ್ಮ ಏನು ಪರ್ಟಿಕ್ಯುಲರ್ ಅಬ್ಸರ್ವೇಷನ್ಸ್ ಇದೆಯೋ ಅದರಲ್ಲಿ ಏನೂ ಚೇಂಜಸ್ ಆಗೋದಿಲ್ಲ. ಹಾಗಾಗಿ ದ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ದಿಸ್ ಅಬ್ಸರ್ವೇಷನ್, ಓಕೆ, ದೀಸ್ ಅಬ್ಸರ್ವೇಷನ್ಸ್ ಇಸ್ ಆಲ್ಸೋ ಎಸ್. So option D is the right answer. Okay, so you can expect like this one question in this chapter. Okay, every year one chapter one question kelidare, right? So just as I always tell you, in case video ನಿಮಗೆ ಹೆಲ್ಪ್ ಆಗಿದೆ ಅಂದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸಿಗೂ ಹೆಲ್ಪ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಹೆಲ್ಪ್ ಮಾಡಿ ಅವರಿಗೆ. ಓಕೆ, and whatever your opinions are, please let me know in the comment section, right? So that's all for today. Thank you so much. God bless you.